ಒಂದ್ ಕಡೆ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪೊಪ್ಪಿಯವರನ್ನ ಸಿಕ್ಕಿಂ ರಾಜ್ಯದಲ್ಲಿ ವಶಕ್ಕೆ ಪಡೆಯಲಾಗಿದೆ ವಿಚಾರಣೆಯ ಕಾರಣಕ್ಕಾಗಿ. ಮತ್ತೊಂದು ಕಡೆ ಇಲ್ಲೇನ್ ರೇಡ್ ನಡೀತಾ ಇದೆ. ರೇಡ್ ಸಂದರ್ಭದಲ್ಲಿ ಅವರ ನಿವಾಸದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಮಾಡಿರುವಂತಹ ದಾಳಿ ಪರಿಶೀಲನೆ ಇನ್ನೂ ಕೂಡ ನಡೀತಾ ಇದೆ. ಆ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕರಾಗಿರುವಂತಹ ವೀರೇಂದ್ರ ಪೊಪ್ಪಿಯವರ ನಿವಾಸದಲ್ಲಿ ಪತ್ತೆಯಾಗಿದೆ ಎನ್ನಲಾಗ್ತಾ ಇದೆ. ಶಾಸಕ ವೀರೇಂದ್ರ ಪೊಪ್ಪಿ ಅವರು ಮನೆಯಲ್ಲಿಲ್ಲ, ಅವರು ಸಿಕ್ಕಿಂನಲ್ಲಿದ್ರು. ಸಿಕ್ಕಿಂನಲ್ಲಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಮನೆಯಲ್ಲಿರೋದು ಶಾಸಕರ ತಾಯಿ ರತ್ನಮ್ಮ ಅವರು ಮಾತ್ರ. ಮತ್ತೊಂದು ಕಡೆ ಶಾಸಕ ಕೆಸಿ ವೀರೇಂದ್ರ ಪೊಪ್ಪಿ ಅವರ ಸಹೋದರರಾದಂತಹ ಕೆಸಿ ನಾಗರಾಜ್ ಹಾಗೆ ಕೆಸಿ ತಿಪ್ಪೇಸ್ವಾಮಿ ಅವರ ಮನೆಯಲ್ಲೂ ಕೂಡ ಶೋಧವನ್ನ ಮಾಡಲಾಗ್ತಾ ಇದೆ. ಚಿತ್ರದುರ್ಗ ಹಾಗೆ ಬೆಂಗಳೂರು ಸೇರಿದಂತೆ ಒಟ್ಟು 16 ಕಡೆಗಳಲ್ಲಿ ರೇಡ್ ಅನ್ನ ಮಾಡಲಾಗಿದೆ. ಏಕಕಾಲಕ್ಕೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಕೆಸಿನೋ ವಿಚಾರ, ಗೇಮಿಂಗ್ ಆಪ್ ವಿಚಾರ, ಹಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ECIR ದಾಖಲಾಗಿತ್ತು. ಚಿತ್ರದುರ್ಗದ ನಮ್ಮ ಪ್ರತಿನಿಧಿ ರಾಘವೇಂದ್ರ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ರಾಘವೇಂದ್ರ, ರೇಡ್ ಆಗಿದೆ, ಒಂದು ಕಡೆ ಸಿಕ್ಕಿಂನಲ್ಲಿ ಶಾಸಕರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ದಾಳಿಯ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಸಿಕ್ಕಿದೆ ಅನ್ನುವಂತ ಮಾಹಿತಿ. ಗ್ರೌಂಡ್ ಇಂದ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ರಾಘವೇಂದ್ರ? ಎಸ್ ವಿಜಯಶ್ರೀ, ಏನು ಚಿತ್ರದುರ್ಗ ನಗರ ಶಾಸಕರಾಗಿರ್ತಕ್ಕಂತಹ ಕೆಸಿ ವೀರೇಂದ್ರ ಪೊಪ್ಪಿ ಅವರ ಮನೆಯ ಮೇಲೆ ಇಡಿ ರೇಡ್ ಆದಂತಹ ಸಂದರ್ಭದಲ್ಲಿ ಚಳ್ಳಕೆರೆ ನಗರದಲ್ಲಿರ್ತಕ್ಕಂತಹ ಅವರ ಮನೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ ಪತ್ತೆಯಾಗಿದೆ ಅಂತಕ್ಕಂಥದ್ದು ಮೂಲಗಳ ಒಂದು ಮಾಹಿತಿ. ಯಾಕಂತಂದ್ರೆ ಈ ಹಿಂದೆನೂ ಕೂಡ ಏನು IT ರೇಡ್ ಆಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಒಂದು ಸಾಕಷ್ಟು ಚಿನ್ನಾಭರಣ ಪತ್ತೆಯಾಗಿತ್ತು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿಯೂ ಕೂಡ ರೇಡ್ ನಡೆದಂತಹ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ ಪತ್ತೆಯಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಚಿತ್ರದುರ್ಗ ನಗರದಲ್ಲಿರ್ತಕ್ಕಂಥ ಶಾಸಕರ ಮನೆ ಆಗಿರ್ಬೋದು, ಅವರ ಸಹೋದರರಿಬ್ಬರ ಮನೆ ಆಗಿರ್ಬೋದು, ಅವರ ಮನೆಗಳ ಮೇಲೂ ಕೂಡ ಈಗ ದಾಳಿ ನಡೆದಿದ್ದು ಈಗ ದಾಖಲೆ ಪತ್ರಗಳ ಪರಿಶೀಲನೆ ಆಗಿರ್ಬೋದು, ಅಧಿಕಾರಿಗಳು ಈ ಒಂದು ಕುರಿತಂತೆ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದೇ ರೀತಿ ಚಿತ್ರದುರ್ಗ ನಗರ ಶಾಸಕರ ಮನೆ ಮುಂಭಾಗ ಕೂಡ ಅವರ ಅಪಾರ ಅಭಿಮಾನಿಗಳು ಕೂಡ ಸದ್ಯ ಆಗಮಿಸ್ತಾ ಇರ್ತಕ್ಕಂಥದ್ದು. ಮತ್ತೆ ಪೊಲೀಸರು ಕೂಡ ಆ ಒಂದು ಮಾಬ್ ಅನ್ನ ಚದರಿಸೋಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಜಮಾಯಿಸಿರ್ತಕ್ಕಂಥ ಜನರನ್ನು ಕೂಡ ಚದರಿಸುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ವಿಜಯಶ್ರೀ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.